ಯುವ ಸಮುದಾಯದ ಕತ್ತು ಕೊಯ್ಯುತ್ತಿರುವ ಕೇಂದ್ರ ಸರ್ಕಾರ. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ನಮ್ಮ ದೇಶದ ಡೆಮೋಕ್ರಸಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ತಮ್ಮ ಹಕ್ಕುಗಳಿಗಾಗಿ ಹೋರಾಡೋ ಸ್ಟೂಡೆಂಟ್ಸ್ನ ಕ್ರಿಮಿನಲ್ಗಳ ಥರ ಟ್ರೀಟ್ ಮಾಡ್ತಿದ್ದಾರೆ. ಜುಲೈ 20 ಸೋಮವಾರ ಡೆಲ್ಲಿಯಲ್ಲಿ ನಡೆದಿದ್ದು ಅಕ್ಷರಶಃ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ CJP ಮತ್ತು ಸಾವಿರಾರು ಸ್ಟೂಡೆಂಟ್ಸ್ ಸೇರಿ ಜಂತರ್ ಮಂತರ್ನಿಂದ ಪಾರ್ಲಿಮೆಂಟ್ ಕಡೆಗೆ ಒಂದು ಶಾಂತಿಯುತ ಮಾರ್ಚ್ ಮಾಡಿದ್ರು. ಆದರೆ ಈ ಡಿಕ್ಟೇಟೋರಿಯಲ್ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತು ಗೊತ್ತಾ? ಡೆಲ್ಲಿ ಪೊಲೀಸರನ್ನ ಛೂ ಬಿಟ್ಟು ವಿದ್ಯಾರ್ಥಿಗಳ ಮೇಲೆ ಅಮಾನವೀಯವಾಗಿ ಲಾಠಿ ಚಾರ್ಜ್ ಮಾಡ್ತು. ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ, ರೈಲ್ವೆ ಭವನ್ ಮತ್ತೆ ಶಾಸ್ತ್ರಿ ಭವನ್ ಹತ್ರ ಟಿಯರ್ ಗ್ಯಾಸ್ ಶೆಲ್ಸ್ ಅಂದ್ರೆ ಅಶ್ರುವಾಯು ಫೈರ್ ಮಾಡಿದ್ರು. ಜೂನ್ 20ರಿಂದ ಜಂತರ್ ಮಂತರ್ನಲ್ಲಿ ಹಾಕಿದ್ದ ಟೆಂಟ್ಗಳನ್ನು ಕಿತ್ತು ಬಿಸಾಕಿದ್ರು. ಪಾರ್ಲಿಮೆಂಟ್ನಲ್ಲಿ ಅಪೋಸಿಷನ್ ಲೀಡರ್ಸ್ ಈ ಇಶ್ಯೂ ರೈಸ್ ಮಾಡಿದ್ರು. ಆದರೆ ಯಾವುದೇ ಡಿಸ್ಕಷನ್ ನಡೆಯದೆ 2 ಹೌಸಸ್ ಅಡ್ಜರ್ನ್ ಆದವು. ಸ್ಟೂಡೆಂಟ್ಸ್ನ ಸಪ್ರೆಸ್ ಮಾಡೋಕೆ ಸರ್ಕಾರ ಯಾವ ಲೆವೆಲ್ಗಾದರೂ ಹೋಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅಲ್ವೇ ಸ್ನೇಹಿತರೆ? ಇಷ್ಟೆಲ್ಲ ದಬ್ಬಾಳಿಕೆ ನಡೆದ್ರು ಪ್ರೊಟೆಸ್ಟರ್ಸ್ಗೆ ಸಿಕ್ಕ ಏಕೈಕ ಫಾರ್ವರ್ಡ್ ಮೂವ್ಮೆಂಟ್ ಅಂದರೆ ಯೂನಿಯನ್ ಹೆಲ್ತ್ ಮಿನಿಸ್ಟರ್ JP ನಡ್ಡಾ ಅವರ ಜೊತೆಗಿನ ಒಂದು ಸಣ್ಣ ಮೀಟಿಂಗ್ ಅಷ್ಟೇ. ಮಧ್ಯಾಹ್ನ 12 ಗಂಟೆಗೆ CJPಯ ಸ್ಪೋಕ್ಸ್ ಪರ್ಸನ್ಸ್ ಆದ ಅಶುತೋಷ್ ರಾಂಕಾ ಮತ್ತು ಸೌರವ್ ದಾಸ್ ಅವರನ್ನ ಪೊಲೀಸರು ಮಿನಿಸ್ಟರ್ ಮನೆಗೆ ಕರ್ಕೊಂಡೋದ್ರು. ಸರಿಸುಮಾರು 2:15 ಹೊತ್ತಿಗೆ ನಡ್ಡಾ ಅವರ ಭೇಟಿ ಆಯಿತು. ಅಲ್ಲಿ CJP ಲೀಡರ್ಸ್ ಕೇವಲ 3 ಸಿಂಪಲ್ ಮತ್ತು ನ್ಯಾಯಯುತ ಬೇಡಿಕೆಗಳನ್ನಿಟ್ಟರು. ಮೊದಲನೇದು, ಸೋನಂ ವಾಂಗ್ಚುಕ್ ಅವರನ್ನ ತಕ್ಷಣ ರಿಲೀಸ್ ಮಾಡಬೇಕು, ಮತ್ತೆ ಅವರು ವಿಡಿಯೋ ಮೆಸೇಜ್ ಮೂಲಕ ಜನರ ಜೊತೆ ಮಾತಾಡೋಕೆ ಅವಕಾಶ ಕೊಡಬೇಕು. ಎರಡನೇದು, ಅಸಮರ್ಥ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ತಕ್ಷಣ ವಜಾಗೊಳಿಸಬೇಕು ಅಥವಾ ಅವರ ರಾಜೀನಾಮೆ ಅಂಗೀಕರಿಸಬೇಕು. ಮೂರನೆಯದು ಮತ್ತು ಕೊನೆಯದು, ನೀಟ್ ಪೇಪರ್ ಲೀಕಿಂದ ನೊಂದು ಸೂಸೈಡ್ ಮಾಡಿಕೊಂಡ ಸ್ಟೂಡೆಂಟ್ಸ್ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು. ನೋಡಿ ಫ್ರೆಂಡ್ಸ್, ಜನ್ ಲೋಕ್ಪಾಲ್, ಶಾಹೀನ್ ಬಾಗ್ ರೈತರ ಹೋರಾಟ ಅಥವಾ ಲಡಾಖ್ನ 6th ಸ್ಕೆಡ್ಯೂಲ್ ಪ್ರೊಟೆಸ್ಟ್ಗಳಿಗೆ ಕಂಪೇರ್ ಮಾಡಿದರೆ CJPಯ ಈ ಬೇಡಿಕೆಗಳು ತುಂಬಾನೇ ರೀಸನೇಬಲ್, ಸಿಂಪಲ್ ಆಗಿತ್ತು. ಆದರೆ ಜುಲೈ 20ರವರೆಗೆ ಇವರು ಯಾವುದೇ ಡಿಸ್ರಪ್ಷನ್ ಮಾಡದೆ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಡೆಸಿಗ್ನೇಟೆಡ್ ಜಾಗದಲ್ಲೇ ಪ್ರೊಟೆಸ್ಟ್ ಮಾಡ್ಕೊಂಡು ಬಂದಿದ್ರು. ಆದರೂ ಸರ್ಕಾರಕ್ಕೆ ಇವರ ಕೂಗು ಕೇಳಿಸಿಲ್ಲ. ಈ ಸಿಕ್ಕಿರೋ ಸಪೋರ್ಟ್ ನೋಡಿದ್ರೆ ಸರ್ಕಾರದ ಬೆವರಿಳಿಯುತ್ತಿದೆ. CPI-ML ಮತ್ತು ಲೆಫ್ಟ್ ಅಫಿಲಿಯೇಟೆಡ್ ಸ್ಟೂಡೆಂಟ್ ಆರ್ಗನೈಸೇಷನ್ ಆದ ಐಸಾ, SFI ಮತ್ತು AISF ಈ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿವೆ. ಐಸಾದ ಸ್ಟೂಡೆಂಟ್ ಆಕ್ಟಿವಿಸ್ಟ್ಗಳಾದ ನೇಹಾ ಬೋರಾ, ಅಮೀನ್ ಮತ್ತೆ ಮನೀಶ್ ವಾಂಗ್ಚುಕ್ ಜೊತೆ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ. ಇಲ್ಲಿ ಕವಿತೆಗಳಿದ್ದಾವೆ, ಪ್ರೊಟೆಸ್ಟ್ ಹಾಡುಗಳಿದ್ದಾವೆ, ಪೋಸ್ಟರ್ಗಳಿದ್ದಾವೆ, ಆದರೆ ಯಾವುದೇ ಪಾರ್ಟಿ ಫ್ಲಾಗ್ ಇಲ್ಲ. CJP ಫೌಂಡರ್ ಅಭಿಜಿತ್ ದೀಪ್ಗೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಹಮ್ ಇಸ್ ಪ್ಲಾಟ್ಫಾರ್ಮ್ ಕೋ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ನಹಿ ಬನಾ ಸಕ್ತೆ ಹೇ ಅಂತ. ಇದು ಪಕ್ಕಾ ಸ್ಟೂಡೆಂಟ್ಸ್ ವೇದಿಕೆ. ಇಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಜಾಬ್ ಇಲ್ಲದೆ ಪರದಾಡ್ತಿರೋ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್, ಮಕ್ಕಳ ಫ್ಯೂಚರ್ ಬಗ್ಗೆ ಯೋಚಿಸ್ತಿರೋ ಪೇರೆಂಟ್ಸ್ ಅಷ್ಟೇ ಯಾಕೆ, ಮೊಮ್ಮಕ್ಕಳಿಗೆ ಪ್ರೊಟೆಸ್ಟ್ ಕಲ್ಚರ್ ತೋರಿಸೋಕೆ ಅಜ್ಜ ಅಜ್ಜಿಯರು ಕೂಡ ಬಂದಿದ್ದಾರೆ. ಆಕ್ಟಿವಿಸ್ಟ್ಸ್, ಇಂಟೆಲೆಕ್ಚುವಲ್ಸ್, ಸೆಲೆಬ್ರಿಟೀಸ್ ಎಲ್ಲರೂ ಸಾಲಿಡಾರಿಟಿ ತೋರಿಸ್ತಿದ್ದಾರೆ. ಇಲ್ಲೊಂದು ಸರ್ಪ್ರೈಸಿಂಗ್ ವಿಷಯ ಅಂದರೆ CJP ತಮ್ಮ ಮೇನ್ ಬೇಡಿಕೆಯಲ್ಲಿ NTA ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಡಿಸ್ಮ್ಯಾಂಟಲ್ ಮಾಡಬೇಕು ಅಂತ ಕೇಳಿಲ್ಲ. NTA ಅನ್ನೋದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಅಲ್ವೇ ಅಲ್ಲ, ಅದೊಂದು ಅನ್ಅಕೌಂಟಬಲ್ ರಿಜಿಸ್ಟರ್ಡ್ ಸೊಸೈಟಿ ಅಷ್ಟೇ. ವರ್ಷಾನುಗಟ್ಟಲೆ ಪೇಪರ್ ಲೀಕ್ ಆಗ್ತಿದ್ರು ಗವರ್ಮೆಂಟ್ ಈ NTA ವಿರುದ್ಧ ಕಂಪ್ಲೇಂಟ್ಸ್ ತಗೊಳ್ತಿಲ್ಲ. ಬದಲಾಗಿ UGC, AICTE ಮತ್ತೆ NCTEನ ಸ್ಕ್ರಾಪ್ ಮಾಡೋಕೆ VBSA ಬಿಲ್ ತರ್ತಿದೆ. CJP ತನ್ನ ಪುಣೆ ರ್ಯಾಲಿಯಲ್ಲಿ ರಿಲೀಸ್ ಮಾಡಿದ ಎಕ್ಸಾಮ್ ಮ್ಯಾನಿಫೆಸ್ಟೋದಲ್ಲಿ ಕಾಂಪನ್ಸೇಷನ್, ಫಿಸಿಕಲ್ ಇವ್ಯಾಲ್ಯೂಯೇಷನ್, ಟ್ರಾನ್ಸ್ಪರೆಂಟ್ ಟೆಸ್ಟಿಂಗ್ ಮತ್ತೆ ಪ್ರೈವೇಟ್ ಎಕ್ಸಾಮ್ ವೆಂಡರ್ಸ್ಗಳ ಆಡಿಟ್ ಆಗಬೇಕು ಅಂತ ಕೇಳಿತ್ತು. ಆದರೆ ಕ್ರಾಂತಿಕಾರಿ ಯುವ ಸಂಘಟನೆ ರಿಲೀಸ್ ಮಾಡಿದ 40 ಪಾಯಿಂಟ್ ಜಂತರ್ ಮಂತರ್ ಡಿಕ್ಲರೇಷನ್ ನಲ್ಲಿ NTA ಸಂಪೂರ್ಣವಾಗಿ ಡಿಸ್ಮ್ಯಾಂಟಲ್ ಮಾಡಬೇಕು, ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ತನಿಖೆ ಆಗಬೇಕು ಅಂತ ಡಿಮ್ಯಾಂಡ್ ಮಾಡಿದೆ.
FAIMA ಮತ್ತು ಯುನೈಟೆಡ್ ಡಾಕ್ಟರ್ಸ್ ಫ್ರಂಟ್ ಕೂಡ ಇದೇ ಡಿಮ್ಯಾಂಡ್ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿವೆ. ಆದರೆ ಈ ಸರ್ವಾಧಿಕಾರಿ ಸರ್ಕಾರ ಮಾತ್ರ ತನ್ನ ಕಣ್ಣು ಕಿವಿ ಮುಚ್ಚಿಕೊಂಡು ಜಾಣ ಕುರುಡು ಜಾಣ ಕಿವುಡುತನ ಮೆರೀತಿದೆ. ಸ್ಟೂಡೆಂಟ್ಸ್ ಮಾರ್ಚ್ನ ತಡೆಯೋಕೆ ಸರ್ಕಾರ ಯಾವ ಮಟ್ಟಕ್ಕೆ ಹೋಯಿತು ಅಂದರೆ ಜನಪಥ್, ರಾಜೀವ್ ಚೌಕ್, ಪಟೇಲ್ ಚೌಕ್, ಸೆಂಟ್ರಲ್ ಸೆಕ್ರೆಟರಿಯೇಟ್ ಮತ್ತೆ ಸೇವಾ ತೀರ್ಥ ಮೆಟ್ರೋ ಸ್ಟೇಷನ್ನ ಗೇಟ್ಗಳನ್ನೇ ಮುಚ್ಚಿಬಿಟ್ರು. ಸಾವಿರಾರು ಸ್ಟೂಡೆಂಟ್ಸ್ ಚಲೋ ಸಂಸದ್ ಅಂತ ಹೊರಟ್ರೆ ಅವರನ್ನ ತಡೆಯೋಕೆ ಮ್ಯಾಸಿವ್ ಫೋರ್ಸ್ ಯೂಸ್ ಮಾಡಿದ್ರು. ಈಗ ಡೆಲ್ಲಿ ಪೊಲೀಸ್ ಏನು ಮಾಡ್ತಿದೆ ಗೊತ್ತಾ? 70ಕ್ಕೂ ಹೆಚ್ಚು ಜನರನ್ನ ಡಿಟೈನ್ ಮಾಡಿಕೊಂಡಿದ್ದಾರೆ. ಮಲ್ಟಿಪಲ್ FIRಗಳನ್ನು ರಿಜಿಸ್ಟರ್ ಮಾಡ್ತಿದ್ದಾರೆ. 50ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯ ಆಗಿದೆ. ಅದರಲ್ಲಿ 10 IPS ಮತ್ತೆ DNIPS ಆಫೀಸರ್ಸ್ ಇದ್ದಾರೆ ಅಂತ ಹೇಳಿ ಸ್ಟೂಡೆಂಟ್ಸ್ ಮೇಲೆ ಗೂಬೆ ಕೂರಿಸೋ ಪ್ಲಾನ್ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಪೊಲೀಸ್ ಇನ್ವೆಸ್ಟಿಗೇಷನ್ಸ್ ಈಗ ಪಾಕಿಸ್ತಾನ್ ಹ್ಯಾಂಡಲ್ಸ್ ಕಡೆ ತಿರುಗಿದೆ ಅಂತೆ. ಹಿಂಸಾಚಾರಕ್ಕೆ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಕಾರಣ, ಯಾರೋ ಔಟ್ಸೈಡರ್ಸ್ ಬಂದು ಗಲಾಟೆ ಮಾಡಿಸಿದ್ರು ಅಂತ News 18 ರಿಪೋರ್ಟ್ ಮಾಡ್ತಿದೆ. 7 ಜನ ಸತ್ತಿದ್ದಾರೆ, 391 ಜನರಿಗೆ ಗಾಯ ಆಗಿದೆ, 250 ಜನ ಅರೆಸ್ಟ್ ಆಗಿದ್ದಾರೆ ಅನ್ನೋ ಫೇಕ್ ನ್ಯೂಸ್ ಹಬ್ಬಿಸಿ ಅಸಲಿ ಹೋರಾಟದ ದಿಕ್ಕು ತಪ್ಪಿಸೋ ಷಡ್ಯಂತ್ರ ನಡೀತಿದೆ. CCTV ಮತ್ತೆ ಮೊಬೈಲ್ ವಿಡಿಯೋ ಇಟ್ಕೊಂಡು ಸ್ಟೂಡೆಂಟ್ಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇಷ್ಟೆಲ್ಲ ಆದಮೇಲೆ ಅಡಿಷನಲ್ ಪೊಲೀಸ್ ಕಮಿಷನರ್ ರಾಜೀವ್ ರಂಜನ್ ಅವರು ವಿಡಿಯೋ ಮೆಸೇಜ್ ಮಾಡಿ ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಲಾಠಿ ಚಾರ್ಜ್ ಮಾಡಿದವರೇ ಶಾಂತಿ ಪಾಠ ಮಾಡ್ತಿರೋದು ದೊಡ್ಡ ಐರನಿ. Delhi police appeals to all protesters to maintain peace, exercise restraint and cooperate with the police in ensuring peace and public order. All participants are requested to conduct themselves in a peaceful manner, refrain from indulging in any unlawful or violent activities, and comply with the lawful directions issued by police officers or personnel deployed on duty. The public is advised not to believe or circulate rumors, misinformation, or unverified content through any platform. Citizens are requested to rely only on authentic sources of information and extend their cooperation to Delhi police in maintaining peace, harmony, and public order. Thank you. ಗವರ್ಮೆಂಟ್ಗೆ ಈ ಯುವಕರ ಪ್ರೊಟೆಸ್ಟ್ನ ತಣ್ಣಗೆ ಮಾಡೋದು ಈಸಿ ಇರಬಹುದು. ಅಮಿತ್ ಶಾ ಜೊತೆ ಮೀಟಿಂಗ್ ಮಾಡಿರೋ ಧರ್ಮೇಂದ್ರ ಪ್ರಧಾನರನ್ನ ಬೇರೆ ಮಿನಿಸ್ಟ್ರಿಗೆ ಶಿಫ್ಟ್ ಮಾಡಬಹುದು. ವಾಂಗ್ಚುಕ್ರನ್ನ ಹಾಸ್ಪಿಟಲ್ನಿಂದ ರಿಲೀಸ್ ಮಾಡಬಹುದು, ಕಾಂಪನ್ಸೇಷನ್ ಕೊಡಬಹುದು. ಆದರೆ ಪ್ರಶ್ನೆ ಅದಲ್ಲ ಸ್ನೇಹಿತರೆ. ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಆಗಬೇಕಾಗಿರೋ ಸಿಸ್ಟಮ್ಯಾಟಿಕ್ ಮತ್ತು ಸ್ಟ್ರಕ್ಚರಲ್ ಚೇಂಜಸ್ ಆಗಲೇಬೇಕು. CJP ಹೋರಾಟವನ್ನು ಮುಂದಕ್ಕೆ ಹೇಗೆ ತಗೊಂಡು ಹೋಗುತ್ತೆ ಅನ್ನೋದರ ಮೇಲೆ ನಮ್ಮ ದೇಶದ ಸ್ಟೂಡೆಂಟ್ಸ್ ಭವಿಷ್ಯ ನಿಂತಿದೆ. ಸರ್ಕಾರದ ಈ ಸರ್ವಾಧಿಕಾರಿ ಧೋರಣೆ ವಿರುದ್ಧ ನಾವೆಲ್ಲ ಒಂದಾಗಬೇಕಾಗಿದೆ ಸ್ನೇಹಿತರೆ. ಇದು ಕೇವಲ CJPಯ ಹೋರಾಟವಲ್ಲ, ಇದು ಈ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಯ, ಪ್ರತಿಯೊಬ್ಬ ಪೋಷಕನ ಹಕ್ಕು. ಈ ಅನಾಲಿಸಿಸ್ ನಿಮಗಿಷ್ಟ ಆಗಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸತ್ಯ ಯಾವತ್ತಿಗೂ ಸಾಯಲ್ಲ, ಸಾಯೋದಿಕ್ಕೂ ನಾವು ಬಿಡಬಾರದು. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್.